ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ಮೇಲೆ ಇನ್ನೊಬ್ಬರು ಅಂದರೆ ನಿಮ್ಮ ಅಪೋಸಿಟ್ ಪರ್ಸನ್ ಏನಿರ್ತಾರಲ್ಲ ಅವರು ನಿಮ್ಮ ಮೆಸೇಜ್ನ ನೋಡಿದ್ರೂ ನಿಮಗೆ ಗೊತ್ತಾಗಲ್ಲ. ಅಂದರೆ ಅವ್ರು ನೋಡ್ತಿರ್ತಾರೆ, ಆದರೂ ನಿಮಗೆ ನಾವು ಯಾವ ಥರ ಅಂದ್ಕೊತೀವಿ ಅಂತಂದರೆ ಬ್ಲೂಟಿಕ್ ಬಿದ್ದರೆ ಮಾತ್ರ ಅವರು ಓಪನ್ ಮಾಡಿ ನಮ್ಮ ಮೆಸೇಜಸ್ ನೋಡಿದ್ದಾರೆ, ಇಲ್ಲಾಂತಂದರೆ ಜಸ್ಟ್ ಆನ್ಲೈನಲ್ಲಿದ್ದಾರೆ ನಮ್ಮ ಮೆಸೇಜ್ ನೋಡ್ತಿಲ್ಲ ಅಂತ ಅನ್ಕೊತೀರ. ಬಟ್ ಬ್ಲೂಟಿಕ್ ಬೆಳ್ಳಾರ್ದಂಗೆ ಅವರು ಮೆಸೇಜ್ ನೋಡಿದ್ರೂ ನಿಮಗೆ ಗೊತ್ತಾಗಲ್ಲ. ಆ ಥರ ಒಂದು ಸೆಟ್ಟಿಂಗ್ ವಾಟ್ಸಪ್ಪಲ್ಲಿದೆ. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಲೈಕ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಇದೇನು ನೋಡ್ತಿದ್ದೀರಾ ನೀವು, ಈಗ ಪ್ರೆಸೆಂಟು ನನ್ನ ಫೋನಲ್ಲೇ 2 ಸಿಮ್ ಇದ್ದಾವೆ, 2 ವಾಟ್ಸಪ್ ಇದ್ದಾವೆ. ಈ ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಗ ಇದು ABCD ಅಂತ ಏನಿದೆಲ್ಲ ಅದು ನನ್ನ ನಂಬರ್, ಇನ್ನೊಂದು ನಂಬರ್ ಇದೆ, ಅದಕ್ಕೆ ಹಾಯ್ ಅಂತ ಹಾಕ್ತೀನಿ ನೋಡಿ. ಒಂದು ನಿಮಿಷ ಡಾಟಾ ಆನ್ ಮಾಡ್ತೀನಿ. ಈಗ ಹಾಯ್ ಅಂತ ನೋಡಿ, ಇನ್ನೊಂದು ನಂಬರ್ಗೆ ಹಾಯ್ ಅಂತ ಬಂದಿದೆ. ನಾನು ಇನ್ನೂ ಓಪನ್ ಮಾಡಿಲ್ಲ. ಈಗ ಕೆಳಗಡೆ ನೋಡ್ಬೋದು ನೀವು, ನಾನು ಇನ್ನೂ ಓಪನ್ ಮಾಡಿಲ್ಲ, ಬ್ಲಾಕ್ ಟಿಕ್ಕಲ್ಲೇ ಇದೆ, ಇನ್ನೂ ಬ್ಲೂಟಿಕ್ ಬಂದಿಲ್ಲ. ಅಂದರೆ ಇದು ಡಿಲೀಟ್ ಮಾಡಿಬಿಡ್ತೀನಿ. ಒಂದು ನಿಮಿಷ, ಕನ್ಫ್ಯೂಸ್ ಇರಲ್ಲ. ಓಕೆನಾ? ಈಗ ಹಾಯ್ ಅಂತ ಹಾಕಿದ್ದೀನಿ, ಮೆಸೇಜ್ ಹೋಗಿದೆ, ಆನ್ಲೈನಲ್ಲೇ ಇದೆ. ಬಟ್ ಇನ್ನೂ ಆ ಮೆಸೇಜ್ ನಾನು ಓಪನ್ ಮಾಡಿ ನೋಡಿಲ್ಲ. ಈಗ ಆ ಒಂದು ವಾಟ್ಸಪ್ಪಲ್ಲಿ ಹೋಗಿ ಈ ಮೆಸೇಜ್ನ ನೋಡೋಣ. ಇಲ್ಲೇ ಇದೆ, ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ಬಂದಿದೆ ಹಾಯ್ ಅಂತ. ಓಕೆನಾ? ಈಗ ಅದರಲ್ಲಿ ಹೋಗಿ ಆ ಒಂದು ಇದರಲ್ಲಿ ವಾಟ್ಸಪ್ಪಲ್ಲಿ ಹೋಗಿ ನೋಡೋಣ ಬ್ಲೂಟಿಕ್ ಬಿದ್ದಿದೆನಾ ಇಲ್ಲ ಅಂತ. ಬ್ಲೂಟಿಕ್ ಬಿದ್ದಿದೆ. ಸೊ ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಮೆಸೇಜ್ ಹಾಕ್ತೀನಿ. ಒಂದು ನಿಮಿಷ. ಈಗ ನೀವು ನೋಡ್ಬೋದು, ಇದೊಂದು ಮೆಸೇಜ್ ಹಾಕ್ತಿದ್ದೀನಿ ABCD ಅಂತ. ಇದೂ ಹಂಗೆ ಬಂದಿದೆ, ಬ್ಲಾಕ್ ಟಿಕ್. ಸೊ ಈಗ ಏನಿದೆಯಲ್ಲ, ಇದು ABCD ಅಂತ ಏನು ಹಾಕಿದ್ದೀನಲ್ಲ, ಆ ಒಂದು ವಾಟ್ಸಪ್ಪಲ್ಲಿ ನಾನೀಗ ಏನು ಹಾಕಿದ್ದೀನಲ್ಲ ಅದರಲ್ಲಿ ಓಪನ್ ಮಾಡಿ ನೋಡಿದ್ರು ಇಲ್ಲಿ ಏನು ಬ್ಲ್ಯಾಕ್ ಟಿಕ್ ಏನು ಬಿದ್ದಿದೆ ಅದು ಹಂಗೆ ಇರುತ್ತೆ, ಬ್ಲೂಟಿಕ್ ಬೀಳಲ್ಲ. ಅಂದರೆ ನನಗೇನು ಅನಿಸುತ್ತೆ, ಅವರು ಅಪೋಸಿಟ್ ಪರ್ಸನ್ನು ಮೆಸೇಜ್ ನೋಡ್ತಿಲ್ಲ, ಜಸ್ಟ್ ಆನ್ಲೈನ್ ಇದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಆ ಥರ ಒಂದು ನಿಮ್ಗೆ ಅನಿಸುತ್ತೆ. ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಇನ್ನೂ ಓಪನ್ ಮಾಡಿಲ್ಲ, ಇಲ್ಲೇ ಮೇಲೇನೇ ಇದೆ. ಈಗ ನೀವು ಮೇಲ್ಗಡೆ ಇಲ್ಲಿ ಏನು ಸೆಟ್ಟಿಂಗ್ ಏನು ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ಅಕೌಂಟ್ ಪ್ರೈವಸಿ ಅಂತ ಇದೆ, ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಈ ರೀಡ್ ರಿಸಿಪ್ಟ್ಸ್ ಅಂತ ಏನಿದೆಯಲ್ಲ ಇದನ್ನ ಆಫ್ ಮಾಡ್ಕೊಳ್ಳಿ. ಓಕೆನಾ? ಈಗ ಇದು ಆಫ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ಆಫ್ ಮಾಡಿದ್ಮೇಲೆ ಈಗ ಓಪನ್ ಮಾಡ್ತೀನಿ ನೋಡಿ. ಈಗ ಇದರಲ್ಲಿ ಓಪನ್ ಮಾಡಿದ್ದೀನಿ, ಅಲ್ಲಿ ಆ ನಂಬರಿಂದ ಕಳ್ಸ್ಕೊಂಡಿದ್ದೀನಿ, ಇದರಲ್ಲಿ ಓಪನ್ ಮಾಡಿದ್ದೀನಿ. ಆ ನಂಬರಲ್ಲಿ ಬ್ಲೂಟಿಕ್ ಬಿದ್ದಿನ ಬ್ಲಾಕ್ ಟಿಕ್ ಹಂಗೆ ಇದನ್ನ ನೋಡೋಣ. ಯಾಕಂತಂದ್ರೆ ಹಾಯ್ ಅಂತ ಓಪನ್ ಮಾಡಿದಾಗ ಬ್ಲೂಟಿಕ್ ಇತ್ತು, ಈಗ ABCD ಅಂತ ಆ ಮೆಸೇಜಿಂದ ಈ ಒಂದು ನಂಬರ್ ಕಳ್ಸ್ಕೊಂಡಿದ್ದೀನಿ. ಇದು ಅದೇ ತರ ಬ್ಲೂಟಿಕ್ ಬಿದ್ದಿದೇನೋ ಇಲ್ಲ ಅಂತ ಚೆಕ್ ಮಾಡೋಣ. ಇಲ್ಲೇ ಇದೆ ಪಕ್ಕದಲ್ಲಿ ನೋಡಿ, ಇಷ್ಟೇ. ನಾವಲ್ಲಿ ಓಪನ್ ಮಾಡಿದೀವಿ ಮೆಸೇಜ್, ಆದ್ರೂ ಇಲ್ಲಿ ಬ್ಲೂಟಿಕ್ ಬಿದ್ದಿಲ್ಲ, ಹಂಗೆ ಇದೆ ಬ್ಲಾಕ್ ಟಿಕ್. ಈ ತರ ಒಂದು ಬಹಳಷ್ಟು ಜನ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡು ಅಂದ್ರೆ ರೆಸ್ಪಾನ್ಸ್ ಮಾಡ್ಲಾರ್ದಂಗೆ ಇರ್ತಾರೆ. ನೀವು ಈ ತರ ಏನಾದ್ರು ಸೆಟ್ಟಿಂಗ್ಸ್ ಬೇಕಂತಂದ್ರೆ ನೀವು ಆನ್ ಮಾಡ್ಕೋಬಹುದು. ಇದಿಷ್ಟೇ ಸಿಂಪಲ್. ನಾನೇನು ಹೇಳಿದ್ನಲ್ಲ, ನಾನು ಈಗೇನು ಹೇಳಿದ್ನಲ್ಲ ಸೆಟ್ಟಿಂಗ್ಸ್, ಆ ಥರ ಫಾಲೋ ಮಾಡಿ. ಸಿಂಪಲ್ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.